ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ವಿ ಯಾರು ಕಟ್ಟ ಕಡೆಯ ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಬನ್ನಿ ನೋಡೋಣ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ಅಂದ್ಬಿಟ್ಟು, ಆನಂತರ ಒಂದೊಂದೇ ವಿಷಯನ ಮಾತಾಡ್ತಾ ಹೋಗೋಣ. ಮಾನದಂಡದ ಪ್ರಕಾರ ಚಾಕು ಇರುವ ಆ ತುಂಡನ್ನ ಹೊರಗೆ ತೆಗೆಯಲಾಗಿದೆಯೇ? ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಮನೆಯ ಕ್ಯಾಪ್ಟನ್ ಯಾರಾಗ್ತಾರೆ? ನೀವು ಹೇಳಿ ವೀಕ್ಷಕರೇ, ಯಾರು ಆಗ್ತಾರೆ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಇದ್ದೇ ಇರುತ್ತಲ್ಲ, ಈಗ ಅಶ್ವಿನಿ ಅವರು ಮತ್ತು ಇಲ್ಲಿ ಧನುಷ್ ಅವರು ಆಡ್ತಾ ಇದ್ದಾರೆ, ಹೌದು. ಬಟ್ ಇಲ್ಲಿ ಏನೊಂದು ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ ಅಂತಂದ್ರೆ, ಇಲ್ಲಿ ಅವ್ರೇನಾದ್ರೂ ಮೈನಸ್ ಆಗಿದೆಯಾ, ಇಲ್ಲಿ ಧನುಷ್ ಅವರು ಆ ಒಂದು ಚಾಕು ಏನೆತ್ತಿದ್ದಾರೆ ಅದರಿಂದ ಪ್ರಾಬ್ಲಮ್ ಆಗಿದೆಯಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಮುಖಗಳು ಒಬ್ಬೊಬ್ರು ಫೇಸ್ ರಿಯಾಕ್ಷನ್ ನೋಡಿದ್ರಲ್ವಾ, ಯಾವ ರೀತಿ ಇಲ್ಲಿ ಎಂಡಿಂಗಲ್ಲಿ ತೋರಿಸಿದ್ದಾರೆ ಅಂತ ಅಂದ್ಬಿಟ್ಟು. ಬನ್ನಿ ಫಸ್ಟು ಪ್ರೋಮೋದಲ್ಲಿರೋ ಪ್ರಕಾರ ಏನೇನು ಇಲ್ಲಿ ರೂಲ್ಸ್ಗಳು ಇತ್ತು ಅಂತ ನೋಡ್ಕೊಂಡು ಹೋಗೋಣ. ಈಗ ಪಜಲ್ ತುಂಡುಗಳನ್ನು ಸರಿಸುತ್ತಾ ಚಾಕು ಇರುವ ಪಜಲ್ ತುಂಡನ್ನು ಮೇಜಿನ ಕೆಳಭಾಗಕ್ಕೆ ತಂದು ಹೊರತೆಗೆಯಬೇಕು. ನೋಡಿ, ಫಸ್ಟ್ ಇಲ್ಲಿ ರೂಲ್ಸ್ ಬುಕ್ಕಲ್ಲಿ ಏನಿದೆ ಅಂತ ಅಂದರೆ, ಕಾವ್ಯ ಅವರು ಇದನ್ನು ಓದಿದ್ರು. ಕರೆಕ್ಟಾಗಿ ಇನ್ನೊಂದ್ಸತಿ ಹೇಳ್ತೀನಿ, ಯಾಕಂತ ಹೇಳ್ಬಿಟ್ಟು ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ನೋಡಿ, ಪಜಲ್ ತುಂಡುಗಳನ್ನು ಸರಿಸುತ್ತಾ ಅಂದರೆ ಅಲ್ಲೇನು ಪಜಲ್ ಕೊಟ್ಟಿದ್ದಾರೆ ಆ ತುಂಡುಗಳಲ್ಲಿ ಸರಿಸ್ತಾ ಬರಬೇಕು. ಚಾಕು ಇರುವ ಪಜಲ್ ತುಂಡನ್ನು, ಅಲ್ಲಿ ಚಾಕು ಇಟ್ಟಿದ್ದಾರೆ, ಅದೇ ಆ ಪಜಲ್ ಒಳಗಡೆ ಒಂದು ಚಾಕು ಕೂಡ ಇಲ್ಲಿ ಇದೆ, ಅದನ್ನು ಮೇಲ್ಗಡೆ ಎತ್ತಬಾರ್ದು, ಸರಿಸ್ಕೊಂಡು ಮಾತ್ರನೇ ಇಲ್ಲಿ ಬರಬೇಕು. ಮೇಜಿನ ಕೆಳಭಾಗಕ್ಕೆ ತಂದು ಹೊರ ತೆಗೆಯಬೇಕು. ಅಂದರೆ ಅವೆಲ್ಲ ಪಜಲ್ಗಳು ಒಟ್ಟಿಗೆ ಇಟ್ಟಿದ ತಕ್ಷಣ ಮಧ್ಯದಕ್ಕೆ ಇಲ್ಲಿ ಚಾಕು ಇರೋ ಒಂದು ತುಂಡಿದೆ, ಅದನ್ನು ಕೆಳಗಡೆ ತರಬೇಕು, ತಂದ ಮೇಲೆ ಹೊರ ತೆಗೆಯಬೇಕು ಅಂತ ಇಲ್ಲಿ ಇದೆ. ಏನಕ್ಕೆ ಓದ್ದೆ ಅಂತಂದ್ಬಿಟ್ಟು ಕೊನೆಯಲ್ಲಿ ಹೇಳ್ತೀನಿ, ನಾನು ಖಂಡಿತವಾಗ್ಲು ಎಂಡಿಂಗಲ್ಲಿ ಹೇಳ್ತೀನಿ. ಅದು ಇಲ್ಲಿ ಅಶ್ವಿನಿ ಅವರು ಸ್ವಲ್ಪ ಪಜಲ್ ಏನಿತ್ತು ಅದನ್ನು ಸ್ವಲ್ಪ ಮೇಲೆ ಎತ್ತಿದಕ್ಕೆ ಅದು ತೆಗಿಬಾರ್ದು ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಹೇಳಿದ್ರು. ಅವರು ಇಲ್ಲಿ ಉಸ್ತುವಾರಿ ಮಾಡ್ತಿದ್ದಾರೆ ಗಿಲ್ಲಿಯವರು. ಪಜಲ್ ತುಂಡುಗಳನ್ನು ಹೊರ ತೆಗೆಯುವಂತಿಲ್ಲ ಮತ್ತು ಸ್ಥಳಾಂತರಿಸುವಂತಿಲ್ಲ, ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸರಿಸಬಾರ್ದು, ಅಂದರೆ ಕೈಯಿಂದ ಮೇಲ್ಗಡೆಯಿಂದ ಎತ್ತಿ ಹೀಗಿಡಂಗೆ ಇಲ್ಲ, ಒಟ್ಟರೆ ಸರಿಸ್ತಾ ಇರಬೇಕು ಅಷ್ಟೇ. ಇನ್ನೊಂದೇನಪ್ಪ ಅಂತಂದರೆ, ಪಜಲ್ ತುಂಡುಗಳನ್ನು ತಿರುಗಿಸುವಂತಿಲ್ಲ, ಆ ಪಜಲ್ ಏನಿದೆ ಅದನ್ನು ತಿರುಗಿಸ್ಬಾರ್ದು, ಹಾಗೆ ಅದನ್ನು ಮೂವ್ ಮಾಡ್ಕೊಂಡು ಹೋಗಬೇಕು. ಬಟ್ ಸ್ಥಳಾಂತರಿಸುವಂತಿಲ್ಲ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎತ್ತಿಡಂಗಿಲ್ಲ, ಬಟ್ ಹೀಗೆ ಮೇಲ್ಗಡೆ ಥರ ಮಾಡ್ಕೊಂಡು ಹೋಗ್ಬೋದು, ಬಟ್ ತಿರುಗಿಸ್ಬಾರ್ದು ಅಂತ ಇಲ್ಲಿ ಹೇಳಿದ್ದಾರೆ. ಮೇಯ್ನಾಗಿ ರೂಲ್ಸ್ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಚೆನ್ನಾಗಿರುತ್ತೆ. ಬಟ್ ಅಶ್ವಿನಿಯವರು ಗಾಬರಿ ಆಗಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಪಜಲ್ ಅಂತ ಬಂದಾಗ ಅವ್ರು ಮಾಡಲ್ಲ ಅಂತಂದ್ಬಿಟ್ಟು ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಧನುಷ್ ಅವ್ರು ಏನು ಪಜಲ್ ಜೋಡಿಸಿದ್ರು ಇಲ್ಲಿ ಕೊನೆ ಟಾಸ್ಕಲ್ಲಿ, ಅಂದರೆ ಗಿಲ್ಲಿಯವರು, ರಾಶಿಕಾ ಅವರು ಮತ್ತಿಲ್ಲಿ ಅಶ್ವಿನಿಯವರು ಮತ್ತು ಧನುಷ್ ಆಡಿದಾಗ ಇಲ್ಲಿ ಅವರೇ ಒಪ್ಕೊಂಡ್ಬಿಟ್ರು, ಪಜಲ್ ಅಂತ ಬಂದಾಗ ನಾನು ಆಡೇ ಇಲ್ಲ, ಖಂಡಿತವಾಗ್ಲೂ ನನ್ನ ಕೈ ಆಗ್ತಾನೆ ಇರಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅವರೇ ಒಪ್ಕೊಂಡ್ಮೇಲೆ ಏನು ಸುಮ್ಮನೆ ಇರ್ತಾರೆ ಬಿಗ್ ಬಾಸ್ ಅವರು? ಖಂಡಿತವಾಗ್ಲೂ ಅದೇ ರೀತಿಯಲ್ಲಿ ಟಾಸ್ಕ್ ಅಂತೂ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಅವ್ರಿಗೂ ಕೂಡ ಕಷ್ಟ ಆಗಿದೆ. ಈ ಪಜಲ್ ಏನಿದೆ, ಪಜಲ್ ಎಲ್ಲ ನೀಟಾಗಿ ಆ ಕಡೆ ಜೋಡಿಸ್ಬಿಟ್ಟು ಆ ಕತ್ತಿ ಏನಿದೆಯೋ ಪಜಲ್ ಒಳಗಡೆ ಒಂದು ಚಾಕು ಇಟ್ಟಿದಾರಲ್ವ, ಅದು ಕೆಳಗಡೆ ಬರಂಗೆ ಮಾಡಿಬಿಟ್ಟು ಅದನ್ನು ತೊಗೊಂಬಂದ್ಬಿಟ್ಟು ಆ ಚಾಕುವಿಂದ ಅಲ್ಲಿ ಹಗ್ಗನ ಕಟ್ ಮಾಡಬೇಕು. ನೋಡಿ, ಹಗ್ಗವನ್ನು ಮೊದಲು ಕತ್ತರಿಸುವ ಅಭ್ಯರ್ಥಿ ಟಾಸ್ಕ್ ಗೆದ್ದು ಕಟ್ಟ ಕಡೆಯ ಮನೆಯ ಕ್ಯಾಪ್ಟನ್ ಆಗ್ತಾರೆ ಅಂತ ಇಲ್ಲಿ ಬಿಗ್ ಬಾಸ್ ಹೇಳಿದ್ದಾರೆ. ಈಗಿಲ್ಲಿ ಪಜಲ್ನ ನೀಟಾಗಿ ಜೋಡಿಸ್ಕೊಂಡು ಆ ಚಾಕು ಏನಿದೆ, ಆ ಕತ್ತಿ ಏನಿದೆ ಅದನ್ನ ನೀಟಾಗಿ ತಗೋಬೇಕಾದ್ರೆ ಹೊರಗಡೆ ಬಂದಿದೆ, ಅದು ಹೊರಗಡೆ ಬಂದ ಮೇಲೆ ತಕ್ಕೊಳ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿಂದನೇ ಎತ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿ ಕ್ಯೂರಿಯಾಸಿಟಿನ ಇಲ್ಲಿ ಹುಟ್ಟಿಸಿರೋದು. ನೋಡಿ, ಪಜಲ್ ತುಂಡುಗಳನ್ನು ಸರಿಸುತ್ತಾ ಚಾಕು ಇರುವ ಪಜಲ್ ತುಂಡನ್ನು ಮೇಜಿನ ಕೆಳಭಾಗಕ್ಕೆ ತಂದು ಹೊರ ತೆಗೆಯಬೇಕು. ಅದಕ್ಕೆ ನಾನು ಫಸ್ಟಿಗೆ 2 ಸತಿ ಹೇಳಿದ್ದು ಹೊರ ತೆಗೆಯಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಇವೆಲ್ಲ ಆದಮೇಲೆ ಧನುಷ್ ಅವ್ರು ತೊಗೊಂಬಂದಿದ್ದಾಯಿತು, ಅದನ್ನ ಹಗ್ಗನೂ ಕೂಡ ಕಟ್ ಮಾಡಿದ್ದಾಯಿತು. ಕಟ್ ಮಾಡಿಬಿಟ್ಟು ಅದನ್ನ ಹೇಳಿದ್ರು ಲಾಸ್ಟ್ ಕ್ಯಾಪ್ಟನ್ ಯಾರು ಅಂತ ಅಂದ್ಬಿಟ್ಟು. ಎಲ್ಲರೂ ಕೂಡ ಖುಷಿ ಪಟ್ಟರು, ಯಾಕಂದರೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಹೌದು, ಇದು ಕಟ್ಟ ಕಡೆಯ ಕ್ಯಾಪ್ಟನ್ನು, ಅದರಲ್ಲೂ ಕೂಡ ಫಸ್ಟ್ ಫೈನಲಿಸ್ಟಲ್ಲಿ ಆಗೋದು, ಅದಕ್ಕೋಸ್ಕರನೇ ಸಖತ್ ಎಫರ್ಟ್ ಅಂತೂ ಇಲ್ಲಿ ಹಾಕಿದ್ದಾರೆ. ಅದಕ್ಕೆ ಅಲ್ವಾ ಗೇಮ್ ಅಂತ ಬಂದರೆ ಇದೊಂದು ಅಡ್ವಾಂಟೇಜು ಗೇಮ್ ಆಡೋರಿಗೆ ಅಂತಂದ್ಬಿಟ್ಟು. ಧನುಷ್ ಅವರು ಎಲ್ಲ ಗೇಮಲ್ಲೂ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಆಡಿರೋ ಯಾವುದೋ ಒಂದು ಗೇಮಲ್ಲೇನೋ ಇಲ್ಲಿ ಸೋತಿರೋದು ಅಷ್ಟೇ, ಮಿಕ್ಕಿರೋ ಎಲ್ಲ ಗೇಮಲ್ಲೂ ಕೂಡ ಇಲ್ಲಿ ಗೆಲುವು ಅವ್ರಿಗೆ ಸಿಕ್ಕಿದೆ. ಈ ಗೇಮಲ್ಲೂ ಕೂಡ ಅವ್ರಿಗೆ ಗೆಲುವು ಸಿಕ್ಕಿದೆ ಅಂತ ಇಲ್ಲಿ ಗೊತ್ತಾಗ್ತದೆ. ಧನುಷ್ ಅವರು ಆ ಪಜಲ್ನೆಲ್ಲ ಜೋಡಿಸಿದ್ದಾಯ್ತು, ಹಗ್ಗನೂ ಕಟ್ ಮಾಡಿದ್ದಾಯ್ತು, ಎಲ್ಲನೂ ಆಯಿತು. ಅಂದರೆ ಅದು ಇವಾಗ ಏನು ಬಂದು ಹೇಳಿದ್ರು ಲಾಸ್ಟ್ ಕ್ಯಾಪ್ಟನ್ ಅಂತ ಕೂಡ ಇಲ್ಲಿ ಹೇಳಿದ್ರು, ಬಂದುಬಿಟ್ಟು ನಮಸ್ಕಾರ ಎಲ್ಲ ಮಾಡ್ಕೊಂಡ್ರು. ಯಾರು ಖುಷಿ ಆಯ್ತು ಅಲ್ಲೋ ಗೊತ್ತಿಲ್ಲ, ರಘುವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ರಘು ಅವ್ರಿಗೆ, ಸ್ಪಂದನ ಅವ್ರಿಗೆ, ಕಾವ್ಯ ಅವ್ರಿಗಂತೂ, ಅದರಲ್ಲೂ ಕೂಡ ಗಿಲ್ಲಿ ಅವ್ರಿಗಂತೂ ತುಂಬಾ ಖುಷಿಯಾಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಬಾರ್ದು ಅಂತಂದ್ಬಿಟ್ಟು ಗಿಲ್ಲಿಯವ್ರ ಮನಸ್ಸಲ್ಲಿ ಇತ್ತು. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಫೇವರಿಸಮ್ಮು ಅದು ಇದು ಅಂತ ಸಿಕ್ಕಾಪಟ್ಟೆ ಇಲ್ಲಿ ಬೈದಿದ್ರು. ಇವಾಗ ಅವ್ರ ಫೇಸ್ ರಿಯಾಕ್ಷನ್ಗಳು ಈಗ ನೋಡಿದ್ರಲ್ಲ, ಇವ್ರು ಗೆದ್ದಿದ್ದಾಯಿತು, ಎಲ್ಲರೂ ಕೂಡ ಇಲ್ಲಿ ಇದು ಮಾಡಿದ್ರು. ಬಟ್ ಬಿಗ್ ಬಾಸ್ ಅನೌನ್ಸ್ ಮಾಡಬೇಕಲ್ವಾ, ಇವ್ರು ಇಲ್ಲಿ ಅನೌನ್ಸ್ ಮಾಡಿದ್ರು ಉಸ್ತುವಾರಿ. ಆದರೆ ಮನೆಯೊಳಗಡೆ ಬಂದಿದ್ದ ತಕ್ಷಣ ಇಲ್ಲಿ ಅವ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋ ರೀತಿ, ಅಂದರೆ ಧನುಷ್ ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ನೋಡೋಣ ಅದು ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತಂದ್ಬಿಟ್ಟು. ಅಂದರೆ ಇಲ್ಲಿ ಝೂಮ್ ಫೋಕಸ್ ಹಾಕ್ಬಿಟ್ಟು ತೋರಿಸಿದ್ರಲ್ವಾ, ಅವರು
ಚಾಕುನ ತೆಗಿಬೇಕಾದ್ರೆ ಹೊರಗಡೆ ಬಂದ ಮೇಲೆ ಅವರು ಚಾಕುನ ತೆಗೆದಿದ್ದಾರೆ. ಒಟ್ಟಿನಲ್ಲಿ ಸ್ವಲ್ಪ ಧನುಷ್ ಅವ್ರಿಗೆ ಈಸಿಯಾಗಿ ಹೇಳ್ಬಿಟ್ರೆ, ಅದು ಫೈನಲಿಸ್ಟ್ ಅಲ್ವಾ, ಈಸಿಯಾಗಿ ಹೇಳ್ಬಾರ್ದು, ಸುಮ್ಮನೆ ಚಮಕ್ ಕೊಟ್ಬಿಟ್ಟು ಈ ಥರ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಬಿಗ್ ಬಾಸ್ ಇಲ್ಲಿ ಪ್ಲಾನ್ ಏನೋ ಹಾಕಿರ್ಬೋದೇನೋ, ನನಗೇನೋ ಹಾಗೆ ಅನ್ನಿಸ್ತದೆ. ಒಟ್ಟಲ್ಲಿ ಚಾಕುನ ಅಂದರೆ ಅವೆಲ್ಲ ಜೋಡ್ಸಾದ್ಮೇಲೆ ಚಾಕುನ ತಗೋಬೇಕಾದ್ರೆ ಈಚ್ ಕಡೆ ತೆಗಿಲೇಬೇಕಲ್ವಾ, ಕೈಲಿ ಹಿಡ್ಕೊಂಡಿಲ್ಲ, ಸ್ವಲ್ಪ ಈಚ್ ಕಡೆ ಬಂದ ಮೇಲೆ ಅವರು ತೆಕ್ಕೊಂಡಿದ್ದಾರೆ. ಆದರೆ ಇಲ್ಲಿ ಬಿಗ್ ಬಾಸ್ ನೋಡಿ, ಪಜಲ್ ತುಂಡು ಸರಿಸಬೇಕಿರುವ ಮಾನದಂಡದ ಪ್ರಕಾರ ಚಾಕು ಇರುವ ಆ ತುಂಡನ್ನು ಹೊರಗೆ ತೆಗೆಯಲಾಗಿದೆಯೇ ಅಂತ ಇಲ್ಲಿ ಕೇಳಿದ್ರು. ಅದರಲ್ಲೂ ಕೂಡ ಟಿ ಪ್ಲೇ ಮಾಡಿ ಇಲ್ಲಿ ತೋರಿಸ್ತಿದ್ದಾರೆ ಎಲ್ರಿಗೂ ಕೂಡ. ಅಂದರೆ ಪ್ರೋಮೋದಲ್ಲಿರೋ ಪ್ರಕಾರ ಏನು ಅನ್ಕೋಬೇಕು, ಓ ಧನುಷ್ ಅವ್ರು ಕ್ಯಾಪ್ಟನ್ ಆಗಿಲ್ಲಪ್ಪ, ಏನೋ ಇಲ್ಲಿ ಫೌಲ್ ಮಾಡಿಬಿಟ್ಟಿದ್ದಾರೆ, ಈಗ ಅಶ್ವಿನಿ ಅವ್ರು ಏನಾದರೂ ಕ್ಯಾಪ್ಟನ್ ಆಗ್ತಾರೆ, ಯಾಕಂತಂದರೆ ಅವರು ಗೇಮ್ನ ಕಂಪ್ಲೀಟೇ ಮಾಡಿಲ್ಲ, ಮಾಡ್ಲಾರೆ ಹೋಗಿ ಎಳೆದಿದ್ದಾರೆ ಮತ್ತು ಇಲ್ಲಿ ಮಾಡಿದ್ದಾರೆ ಅಂತಂದರೆ ಮಿಸ್ಟೇಕ್ ಆಗಿದೆ ಅಂತಂದರೆ ಇಲ್ಲಿ ಉಸ್ತುವಾರಿಗಳು ಕೂಡ ಬೈಕೊತಾರೆ ಮತ್ತು ಇಲ್ಲಿ ಧನುಷ್ ಅವ್ರನ್ನೂ ಕೂಡ ಇಲ್ಲಿ ಬೈಕೊತಾರೆ. ಅಂದರೆ ಇಲ್ಲಿ ಅವರು ಗೇಮ್ನ ಫಿನಿಶ್ ಮಾಡ್ಲಾರನೆ ಮಾಡಿದ್ದಾರೆ ಅಂತಂದರೆ ಗೆದ್ದಿರೋದು ಯಾರು ಕೊಡ್ತಾರೆ ಹೇಳಿ, ಅಶ್ವಿನಿ ಕೊಡ್ತಾರಲ್ವಾ. ಅದಕ್ಕೋಸ್ಕರ ಈ ಥರ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ನೋಡೋಣ, ನಿಜವಾಗ್ಲೂ ಕೂಡ ಧನುಷ್ ಅವ್ರು ಮಿಸ್ಟೇಕ್ ಮಾಡಿದ್ದಾರೆ, ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ರೂಲ್ಸ್ ಬುಕ್ಕಲ್ಲಿ ಇಲ್ಲಿ ಏನು ಓದಿದ್ರೆ ಹೇಳಿ, ಹೊರಗೆ ತೆಗೆದುಬಿಟ್ಟು ಚಾಕುನ ತೆಕ್ಕೋಬೇಕು ಅಂತಲೇ ಇಲ್ಲಿ ಇದೆ. ಅಲ್ಲಿ ಟಿ ಪ್ಲೇ ಮಾಡಿರೋದು ಕೂಡ ಅಷ್ಟೇ ಇದೆ, ಯಾಕಂದರೆ ಅವ್ರು ಹೊರಗಡೆ ತಗೊಂಡ ಮೇಲೇ ತಗೊಂಡಿದ್ದಾರೆ. ಅಲ್ಲೆಲ್ಲೂ ಕೂಡ ಮಧ್ಯದಲ್ಲಿ ಇರಬೇಕಾದ್ರೆ ಅವರು ಆ ಪಜಲಿಂದ ಮಧ್ಯಕ್ಕೆ ಎತ್ತಿಲ್ಲ, ಮತ್ತು ಇಲ್ಲಿ ಅವರ ಪಜಲ ತಿರುಗಿಸೂ ಇಲ್ಲ. ಮೇಯ್ನ್ ಆಗಿ ಪಜಲ್ಗಳನ್ನ ಮೂವ್ ಮಾಡಬೇಕು, ತಿರುಗಿಸಂಗಿಲ್ಲ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇಲ್ಲಿ ಸ್ಥಳಾಂತರಿಸುವಂತಿಲ್ಲ ಅಂತ ಇಲ್ಲಿ ರೂಲ್ ಬುಕ್ಕಲ್ಲಿ ಅವ್ರು ಹೇಳಿದ್ದು. ಗೇಮ್ ಅಂತೂ ಕರೆಕ್ಟಾಗಿ ಇಲ್ಲಿ ಧನುಷ್ ಅವರು ಆಡಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಚಮಕ್ ಕೊಟ್ಬಿಟ್ಟು ಸ್ವಲ್ಪದೇ ಹೇಳಲ್ವಾ, ಭಯ ಹುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾ ಇದ್ದಾರೆ ಅಂತೇನೋ ಅನಿಸ್ತದೆ. ಒಂದು ವೇಳೆ ಇಲ್ಲಿ ಧನುಷ್ ಅವ್ರು ನಿಜವಾಗ್ಲೂ ಕೂಡ ಇಲ್ಲಿ ಮಿಸ್ಟೇಕ್ ಮಾಡಿದರೆ, ಅಲ್ಲೇ ಆಡಬೇಕಾದ್ರೆ ಇಲ್ಲಿ ಅವರು ಹೇಳಿದರೆ ಚೆನ್ನಾಗಿರೋದು. ಬಟ್ ಮಿಸ್ಟೇಕ್ ಏನೋ ಮಾಡಿಲ್ಲ ಅಂತ ಅನ್ಕೊತೀನಿ, ಸ್ವಲ್ಪ ಅದೇ ಚಮಕ್ ಕೊಡೋಕೆ ಈ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಸೊ ವೀಕ್ಷಕರೇ, ಗೇಮ್ ಅಂತ ಬಂದಾಗ ಮೊದಲನೇ ದಿವಸದಿಂದ ಇಲ್ಲಿವರೆಗೂ ಕೂಡ ಧನುಷ್ ಅವರು ಅದೇ ಹೇಳಿದ್ರೆ ಯಾವುದೋ ಒಂದು ಗೇಮಲ್ಲಿ ಸೋತಿದ್ದಾರೆ ಅಷ್ಟೇ, ಮಿಕ್ಕಿರೋ ಎಲ್ಲ ಗೇಮಲ್ಲೂ ಕೂಡ ಸಖತ್ತಾಗಿ ಎಫರ್ಟ್ ಹಾಕೊಂಡ್ಬಿಟ್ಟು ಆಡ್ಕೊಂಡು ಬಂದಿದ್ದಾರೆ. ಈಗ ಅವರು ಫಸ್ಟ್ ಫೈನಲಿಸ್ಟ್ ಆಗಿದ್ರಲ್ಲಿ, ಅಂದರೆ ಅಶ್ವಿನಿ ಅವರು ಮತ್ತು ಇಲ್ಲಿ ಧನುಷ್ ಅವರು ಇಬ್ಬರು ಇದ್ರಲ್ವಾ, ಇದರಲ್ಲಿ ಅವರು ಫೈನಲಿಸ್ಟ್ ಹೋಗೋಕ್ಕೆ ಸಖತ್ ಡಿಸರ್ವ್ ಇದ್ರು ಅಂತಲೇ ಹೇಳ್ಬೋದು. ಅದಕ್ಕೆ ಫಸ್ಟ್ ಫೈನಲಿಸ್ಟ್ ಕೂಡ ಇಲ್ಲಿ ಆಗಿದ್ದಾರೆ. ಯಾರಾಗ್ತಾರೆ ಅಂತ ಸಿಕ್ಕಾಪಟ್ಟೆ ಇಲ್ಲಿ ಕುತೂಹಲದಿಂದ ಇಲ್ಲಿ ಕಾಯ್ತಿದ್ವಿ. ಆದರೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅಂತೂ ಇಲ್ಲಿ ಇಟ್ಟಿದ್ದಾರೆ, ಅಲ್ಲೆಲ್ಲ ಎಳೆದಾಗಿದೆ, ಎಲ್ಲ ಮುಗಿದೋಗಿದೆ ಗೇಮ್ ಎಲ್ಲ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಅಲ್ಲಿ ಏನಂತ ತೋರಿಸಿದ್ರು, ಏನಾದರೂ ಚಮ್ಮಕ್ ಕೊಟ್ರ ಏನು ಮಾಡಿದ್ರು ಅಂತ ಅಂದ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತಲ್ವಾ. ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ಏನಾದರೂ ಧನುಷ್ ಅವರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನಿಮಗೆ ಅನಿಸ್ತದೆಯಾ ವೀಕ್ಷಕರೇ? ಯಾಕಂದರೆ ಸುಮಾರು ಜನ ಇಲ್ಲಿ ನೆನ್ನೆನೇ ಹೇಳಿದ್ರಂತೆ, ನನಗೂ ಕೂಡ ಸುಮಾರು ಕಮೆಂಟ್ಸ್ಗಳನ್ನ ಇಲ್ಲಿ ಹಾಕಿದ್ರಿ, ಅಶ್ವಿನಿ ಅವರು ಕ್ಯಾಪ್ಟನ್ ಆದ್ರಂತೆ ಹೌದಾ, ಅಶ್ವಿನಿ ಅವರು ಕ್ಯಾಪ್ಟನ್ ಆದ್ರಂತೆ ಹೌದಾ ಅಂತ ಅಂದ್ಬಿಟ್ಟು. ಇವಾಗ ಅಂದರೆ ಇವತ್ತು ಇನ್ನೂ ಗೇಮ್ ಆಡಿಸ್ತಾ ಇರೋದು, ನೆನ್ನೆನೇ ಇಲ್ಲಿ ಆಡಿರಲಿಲ್ಲ ಆ್ಯಕ್ಚುಲಾಗಿ. ಎಲ್ಲರೂ ಕೂಡ ಅಂದರೆ ಸ್ವಲ್ಪ ಜನ ಹೇಳ್ತಾರಲ್ಲ, ಸ್ವಲ್ಪ ಫೇಕ್ ನ್ಯೂಸ್ ಇಲ್ಲಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಆಗಿರೋದು. ಒಟ್ಟಿನಲ್ಲಿ ಅಂತೆಗಳು ಸುಮಾರು ಮಾತಾಡ್ತಾರಲ್ವ, ಆ ಪ್ರಕಾರ ಇಲ್ಲಿ ಆಗಬಹುದು ಹಾಗೆ ಹೀಗೆ ಅಂತ ಹೇಳಿರ್ತಾರೆ. ಇವಾಗ ಇಲ್ಲಿ ಧನುಷ್ ಅವರು ಮತ್ತು ಇಲ್ಲಿ ಅಶ್ವಿನಿ ಅವರು ಇಬ್ಬರಲ್ಲಿ ಧನುಷ್ ಅವರು ತುಂಬ ಚೆನ್ನಾಗಿ ಆಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಕ್ಯಾಪ್ಟನ್ ಜೊತೆಗೆ ಫಸ್ಟ್ ಫೈನಲಿಸ್ಟ್ ಅಲ್ವಾ, ಫಿನಾಲಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಯಾರಪ್ಪ ಅಂತಂದರೆ ಧನುಷ್ ಅವರು. ನೋಡೋಣ ಮುಂದೆ ಟಿಕೆಟ್ ಟು ಫಿನಾಲೆ ರೌಂಡ್ ಎಲ್ಲ ಕೂಡ ಇಲ್ಲಿ ಇರುತ್ತೆ, ಯಾರು ಗೆಲ್ತಾರೆ, ಯಾರು ಅದೃಷ್ಟ ಚೆನ್ನಾಗಿದೆ ಅಂತಂದ್ಬಿಟ್ಟು. ಯಾವಾಗಲೂ ಕೂಡ ಒಳ್ಳೇದು ಬಯಸೋರ್ ಮನಸ್ಸಲ್ಲಿ ಒಳ್ಳೇದೇ ಆಗೋದು. ಅದರಲ್ಲೂ ಕೂಡ ಗೇಮ್ ಅಂತ ಬಂದರೆ ನಿನ್ನೆ ಸ್ವಲ್ಪ ಧ್ರುವಂತವ್ರು ಅದೊಂದು 10 ಸೆಕೆಂಡ್ ಇಲ್ಲಿ ಪಾಸ್ ಅಂತ ಕೊಟ್ಟರು ಇಲ್ಲಿ, ಯಾಕಂದರೆ ಒಂದೊಂದು ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿರೋರೇ ಮಾತಾಡ್ಕೊತಿದ್ರು ಇವನ್ನ, ಅಂದರೆ ಅವ್ರಿಗೂ ಕೂಡ ಗೊತ್ತಾಗುತ್ತಲ್ವಾ, ಅಲ್ಲಿ ಪಾಸ್ ಕೊಟ್ಟಿದ ತಕ್ಷಣ ಇಲ್ಲ ಅವ್ನು ಫೌಲೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಇಲ್ಲಿ. ಆದರೂ ಕಾವ್ಯ ಅವ್ರು ಹೇಳಿದ್ರು ಕೊನೆಯಲ್ಲಿ ನಾನು ಏನಾದರೂ ಇಲ್ಲಿ ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಹೇಳಿದ್ರು. ಮತ್ತು ರಾಶಿಕ್ ಅವ್ರದ್ದು ಕೂಡ ಏನೋ ಕೋಲ್ ಸಿಗಿಸ್ಬೇಕಾದ್ರೆ ಅಲ್ಲಿ ಇಲ್ಲಿ ಇದು ಮಾಡಿದ್ರು ಅಂತ ಹೇಳಿದ್ರು. ಬಟ್ ಕೋಲ್ ಸಿಗ್ಸಕ್ಕೂ ಅಲ್ಲಿ ಪಾಸ್ ಕೊಟ್ಟಿರಲಿಲ್ಲ ಕಾವ್ಯ ಅವರು ಕೂಡ, ಅದನ್ನು ನೋಡಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಧ್ರುವಂತವ್ರು ಇಲ್ಲ ನನಗೆ ಅರ್ಥನೇ ಆಗಲಿಲ್ಲ ಅಂತ ಕೂಡ ಇಲ್ಲಿ ಧ್ರುವಂತವ್ರು ಹೇಳಿದ್ರು. ಒಟ್ಟಿನಲ್ಲಿ ಏನಾದರೂ ಕೂಡ ಒಂದು ವೇಳೆ ನಾನು ಹೇಳ್ತಿರೋದು ಪಜಲ್ ಗೇಮಲ್ಲಿ ಫಸ್ಟಿಗೆ ಧನುಷ್ ಅವರು ಜೋಡಿಸಿದ್ರಲ್ವಾ, ಹುಡುಗಿರೇ ಹೋಗಿ ಜೋಡಿಸಿದ್ದಿದ್ರೆ, ಅಶ್ವಿನಿ ಅವರು ರಾಶಿಕ್ ಅವರು ಜೋಡಿಸಿದ್ದಿದ್ರೆ, ಈ ಒಂದು ಜಾಗದಲ್ಲಿ ಧನುಷ್ ಅವರು ಏನು ಇವಾಗ ಆಡಿದ್ರು ಆ ಜಾಗದಲ್ಲಿ ಇಲ್ಲಿ ರಾಶಿಕ್ ಅವ್ರು ಇರ್ತಿದ್ರು, ಫಸ್ಟ್ ಫೈನಲಿಸ್ಟ್ ಇಲ್ಲಿ ರಾಶಿಕ್ ಅವ್ರು ಆಗ್ತಿದ್ರು ಅಂತ ನನ್ನ ಒಂದು ಒಪಿನಿಯನ್. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲೆಕ್. ಬಟ್ ಈಗ ಧನುಷ್ ಅವ್ರು ಬಂದಿದ್ದಾಯಿತು, ಎಷ್ಟೇ ಅಂತೆಗಳು ಹಾಗಾಗಬೇಕಿತ್ತು ಹೀಗಾಗಬೇಕಿತ್ತು ಅಂತ ಅಂದ್ಕೊಂಡ್ರು ಕೂಡ ಏನು ಮಾಡೋಕ್ಕಾಗಲ್ಲ ಅಂತಾರಲ್ಲ, ಇಲ್ಲಿ ರಾಶಿಕ್ ಅವ್ರಿಗಂತೂ ಸಖತ್ ಬೇಜಾರು ಆಗಿರುತ್ತೆ. ಯಾಕಂದರೆ ಸ್ವಲ್ಪ ಫ್ಯಾಕ್ಚರ್ ಆಫ್ ಸೆಕೆಂಡ್ಸ್ ಅಂತ ಅಂತಾರಲ್ಲ, ಸ್ವಲ್ಪ ಇಲ್ಲಿ ಟೈಮ್ಸ್ ಇದ್ದಿದ್ರೆ ಖಂಡಿತವಾಗ್ಲೂ ಗಿಲ್ಲಿಯವರು ಕೂಡ ಅದನ್ನು ಜೋಡಿಸಿರೋರು. ಈಗ ಧನುಷ್ ಅವರು ಸಖತ್ತಾಗಿ ಆಡಿದ್ದಾರೆ, ಸಖತ್ ಖುಷಿ ಪಡಲೇಬೇಕು ಇದಕ್ಕೆ. ಯಾಕಂದರೆ ಅವರು ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಇಲ್ಲಿ ಮೈ ಕೈಯೆಲ್ಲ ಪರ್ಚ್ಕೊಂಡು ಮತ್ತು ಅರ್ಚ್ಕೊಂಡು ಕೂಡ ಇಲ್ಲಿ ಆಡಿದ್ದಾರೆ. ಗೇಮ್ ಅಂತ ಅಂದರೆ ರಘು ಅವ್ರನ್ನೂ ಕೂಡ ಇಲ್ಲಿ ಮೀರಿಸಿದ್ದಾರೆ, ಪ್ರತಿಯೊಬ್ಬರನ್ನೂ ಕೂಡ ಮನೆಯಲ್ಲಿ. ಅದಕ್ಕೆ ಇಲ್ಲಿ ಧನುಷ್ ಅವರಿಂದ ಟಾಸ್ಕ್ ಅಂತ ಅಂದರೆ ಅವರೇ ಗೆಲ್ಲೋದು ಬಿಡು ಅಂತ ಬಿಟ್ಟು ಎಲ್ಲರೂ ಕೂಡ ಫಿಕ್ಸ್ ಆಗಿಬಿಡ್ತಾರೆ. ಅದರಲ್ಲಿ ಧ್ರುವಂತವ್ರು ಫೈಟ್ ಕೊಡ್ಬೋದಿತ್ತು, ಆದರೆ ಏನೂ ಕೂಡ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಹೇಳಲ್ವಾ, ಸುಮ್ಮನೆ ಬಾಯಿ ಮಾತಲ್ಲ ಬರೀ ಮಾತಾಡ್ಬೋದು ಅಷ್ಟೇ. ಕೆಲವೊಬ್ಬರು ಮಾತಾಡಲ್ಲ ಮಾಡಿ ತೋರಿಸ್ತಾರೆ ಅಂತ ಬಿಟ್ಟು ಇಲ್ಲಿ ಧನುಷ್ ಅವರು ಮಾತಾಡಿಲ್ಲ, ಮಾಡಿಬಿಟ್ಟು ತೋರಿಸಿದ್ದಾರೆ, ಫಸ್ಟ್ ಫೈನಲಿಸ್ಟ್ ಆಗಿದ್ದಾರೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೆ ಅನ್ನಿಸ್ತು, ಮತ್ತೆ ಟಾಪ್ 5 ಸ್ಪರ್ಧಿಗಳು ಯಾರು ಆಗಬಹುದು, ನಿಮ್ಮ ಸಪೋರ್ಟ್ ಯಾರಿಗಿದೆ, ಈ ಸತಿ ಬಿಗ್ ಬಾಸ್ ಸೀಸನ್ 12ನ ಯಾರು ವಿನ್ ಆಗಬಹುದು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.